ನಮಸ್ಕಾರ ಸ್ನೇಹಿತರೆ, ನಾವು 13ನೇ ಬಾರಿ ಭೇಟಿಯಾಗ್ತಾ ಇದ್ದೇವೆ. ಈ ದಿವಸ ನಾನು ಮೊನ್ನೆ ಸಮಯ ಹೇಳಿದ್ದೆ, ಡಿಡ್ ಅನ್ನುವ ಕ್ರಿಯಾಪದವನ್ನು 2 ಭಾಗ ಮಾಡಿಕೊಂಡಿದ್ದೇವೆ ಅಂತ. ಅದು ಹೆಚ್ಚಿರೋದ್ರಿಂದ, ಏಕೆಂದರೆ ಐ, ವಿ, ಯು, ದೇ, ಶಿ, ಹಿ, ಇಟ್ ಎಲ್ಲರಿಗೂ ಅದಿರೋದ್ರಿಂದ 2 ಭಾಗ. ಇವತ್ತು ಮುಂದುವರೆದ ಭಾಗ, ಮೊನ್ನೆ ಐ ಆಯಿತು, ವಿ ಆಯಿತು, ಯು ಆಯಿತು, ಯು ಪ್ಲೂರಲ್ ಆಯಿತು. ಈ ದಿನ ನೋಡಿ, ದೇ ಅವರು, ಶಿ ಅವಳು, ಹಿ ಅವನು, ಇಟ್ ಅದು ಇದು, ಅದರ ಬಗ್ಗೆ ತಿಳ್ಕೊಡ. ಮೊನ್ನೆ ಒಂದು ಕಡೆ ವಿ ವಾಂಟೆಡ್ ಟು ಬಿಕಮ್, ಒಂದು ಕಡೆ ಬಿಕಮ್ ಎ ಡಾಕ್ಟರ್ ಅಂತ ಕೇಳಿಸಿದೆ. ಸೊ ವಿ ಬಂದಾಗ ಪ್ಲೂರಲ್ ಎಲ್ಲೇ ಆಗಲಿ, ವಿ ಆಗಲಿ, ದೇ ಆಗಲಿ, ಯು ಪ್ಲೂರಲ್ ಇದ್ದಾಗ ಅದು ಎ ಆಗಲಿ ಯಾನ್ ಬರಲ್ಲ. ದಯವಿಟ್ಟು ಅದನ್ನು ಒಂದು ಕಡೆ ಬಂದುಬಿಟ್ಟಿದೆ. ವಿ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್ಸ್ ಅಂತ, ವಿ ವಾಂಟೆಡ್ ಟು ಬಿಕಮ್ ಡಾಕ್ಟರ್ಸ್ ಅಷ್ಟೆ. ಈಗ ನೋಡೋಣ ಮುಂದುವರಿದ ಭಾಗ ಇದು ಡಿಡ್. ನೋಡಿ, ಡಿಡ್ ಪ್ರಶ್ನೆಗೋಸ್ಕರ ನಾವು ಡಿಡ್ ತಗೊಂಡಿದ್ದೇವೆ ಅಷ್ಟೇ. ಇದು ಡೂ ಅನ್ನುವ ಮೂಲ ಕ್ರಿಯಾಪದದಿಂದ ಹುಟ್ಕೊಂಡಿದ್ದು. ಹೇಳಿದೆ ನಿಮಗೆ ಅಷ್ಟೇ. ಡೂ ಮತ್ತು ಡಸ್ ಎರಡನ್ನು ಪಾಸ್ಟ್ ಟೆನ್ಸಲ್ಲಿ, ಅಂದರೆ ಭೂತಕಾಲದಲ್ಲಿ ಡಿಡ್ ಆಗ್ತದೆ ಅಂತ. ನೋಡಿ, ದೇ ಲೈಕ್ಡ್ ಮ್ಯಾಂಗೋ, ಡಿಡ್ ದೇ ಲೈಕ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವರಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಶಿ ಲೈಕ್ಡ್ ಮ್ಯಾಂಗೋ, ಡಿಡ್ ಶಿ ಲೈಕ್ ಮ್ಯಾಂಗೋ? ಅವಳಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವಳಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಹಿ ಲೈಕ್ಡ್ ಮ್ಯಾಂಗೋ, ಡಿಡ್ ಹಿ ಲೈಕ್ ಮ್ಯಾಂಗೋ? ಅವನಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವನಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಇಟ್ ಲೈಕ್ಡ್ ಮ್ಯಾಂಗೋ, ಡಿಡ್ ಇಟ್ ಲೈಕ್ ಮ್ಯಾಂಗೋ? ಅದಕ್ಕೆ ಮಾವಿನ ಹಣ್ಣು ಇಷ್ಟವಾಯಿತು, ಅದಕ್ಕೆ ಮಾವಿನ ಹಣ್ಣು ಇಷ್ಟವಾಯಿತಾ? ಮತ್ತೊಮ್ಮೆ ಹೇಳ್ತೇನೆ ನೋಡಿ, ದೇ ಲೈಕ್ಡ್ ಮ್ಯಾಂಗೋ, ಡಿಡ್ ದೇ ಲೈಕ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವರಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಶಿ ಲೈಕ್ಡ್ ಮ್ಯಾಂಗೋ, ಡಿಡ್ ಶಿ ಲೈಕ್ ಮ್ಯಾಂಗೋ? ಅವಳಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವಳಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಹಿ ಲೈಕ್ಡ್ ಮ್ಯಾಂಗೋ, ಡಿಡ್ ಹಿ ಲೈಕ್ ಮ್ಯಾಂಗೋ? ಅವನಿಗೆ ಮಾವಿನ ಹಣ್ಣು ಇಷ್ಟವಾಯಿತು, ಅವನಿಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಇಟ್ ಲೈಕ್ಡ್ ಮ್ಯಾಂಗೋ, ಡಿಡ್ ಇಟ್ ಲೈಕ್ ಮ್ಯಾಂಗೋ? ಅದಕ್ಕೆ ಮಾವಿನ ಹಣ್ಣು ಇಷ್ಟವಾಯಿತು, ಅದಕ್ಕೆ ಮಾವಿನ ಹಣ್ಣು ಇಷ್ಟವಾಯಿತಾ? ಮೊನ್ನೆ ಹೇಳಿದಾಗೆ ಲೈಕ್ಡ್ ಆದಮೇಲೆ ವಾಂಟೆಡ್ ಬರ್ತದೆ. ಅಂದರೆ ಇಷ್ಟ ಆದಮೇಲೆ ಸಾಮಾನ್ಯವಾಗಿ ಬೇಕು ಅನ್ನಿಸುತ್ತದೆ. ಯಾವುದೋ ಒಂದು ವಸ್ತು ತಿನ್ನಬೇಕು ಅನಿಸುತ್ತೆ. ನೋಡಿ, ಇವಾಗ ಅದನ್ನು ನೋಡೋಣ. ಬೇಕು ಅನ್ನಿಸಿತು, ಬಯಸಿತು, ಅದನ್ನು ನೋಡೋಣ ಹೇಗೆ ಆಗ್ತದೆ ನೋಡಿ. ಈ ಲೈಕ್ಡ್ ಎಲ್ಲ ವಾಂಟೆಡ್ ಆಗ್ತದೆ, ಲೈಕ್ ಎಲ್ಲ ವಾಂಟ್ ಆಗ್ತದೆ. ಹೇಳಿದ್ದೇನೆ, ಈ ಡಿಡ್ ಇದೆ. ಜ್ಞಾಪಕ ಇಟ್ಕೋಬೇಕು. ನೋಡಿ, ದೇ ವಾಂಟೆಡ್ ಮ್ಯಾಂಗೋ. ಮೊನ್ನೆ ಹೇಳಿದೆ, ವಾಂಟೆಡ್ ಅಷ್ಟು ಚೆನ್ನಾಗಿರಲ್ಲ. ಅದು ಆ್ಯಕ್ಚುಲಾಗಿ ಉಚ್ಚಾರಣೆ ಫೊನೆಟಿಕ್ ಸೈನ್ಸ್ ಅಂತ ಹೇಳ್ತಾ ಅದರಲ್ಲಿ. ಅದರ ಪ್ರಕಾರ ವಾಂಟೆಡ್ ಹೇಳಬೇಕು, ಅದು ಟಿ ಸೌಂಡ್ ಬರಬೇಕು. ಆರ್ ಇ ಡಿ ಎಂಡಿಂಗ್ ಎಲ್ಲ ಟಿ ಸೌಂಡ್ ಬರಬೇಕು. ನೋಡಿ, ದೇ ವಾಂಟೆಡ್ ಮ್ಯಾಂಗೋ. ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು. ದೇ ವಾಂಟೆಡ್ ಮ್ಯಾಂಗೋ. ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು. ಕ್ವಶನ್, ಡಿಡ್ ದೇ ವಾಂಟ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತಾ? ನೋಡಿ, ದೇ ವಾಂಟೆಡ್ ಮ್ಯಾಂಗೋ, ಡಿಡ್ ದೇ ವಾಂಟ್ ಮ್ಯಾಂಗೋ? ಅವ್ರಿಗೆ ಇಷ್ಟ ಆಯಿತು, ಇಷ್ಟ ಆಯ್ತಾ? ಬೇಕು ಅನ್ನಿಸಿತು, ಬೇಕು ಅನ್ನಿಸಿತಾ? ನಾನು ಇಷ್ಟಪಟ್ಟೆ ಅಂತಂದ್ರು, ತಿನ್ಬೇಕು ಅನಿಸುತ್ತು ಅಂತಂದ್ರೆ ಇದೇ ಅರ್ಥ ಬರ್ತದೆ. ಜ್ಞಾಪಕ ಇಟ್ಕೊಳ್ಳಿ. ದೇ ವಾಂಟೆಡ್ ಮ್ಯಾಂಗೋ, ಡಿಡ್ ದೇ ವಾಂಟ್ ಮ್ಯಾಂಗೋ? ಅವರು ಮಾವಿನ ಹಣ್ಣನ್ನು ಬಯಸಿದರು, ಅವರಿಗೆ ಬೇಕು ಅನ್ನಿಸಿತು. ಅವರು ಮಾವಿನ ಹಣ್ಣನ್ನು ಬಯಸಿದರಾ? ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತಾ? ಕನ್ನಡ ಒಂದು ರೀಜನ್ಗೆ ಇನ್ನೊಂದು ರೀಜನ್ಗೆ ವ್ಯತ್ಯಾಸ ಆಗ್ತದೆ. ಅದು ಎರಡು ಟ್ರೈ ಮಾಡ್ತಾ ಇದ್ದೇನೆ ನೋಡಿ. ಶಿ ವಾಂಟೆಡ್ ಮ್ಯಾಂಗೋ. ಅವಳು ಮಾವಿನ ಹಣ್ಣನ್ನು ಬಯಸಿದಳು.
ಡಿಡ್ ಶಿ ವಾಂಟ್ ಮ್ಯಾಂಗೋ, ಅವಳು ಮಾವಿನ ಹಣ್ಣನ್ನು ಬಯಸಿದಳ. ಶಿ ವಾಂಟೆಡ್ ಮ್ಯಾಂಗೋ, ಡಿಡ್ ಶಿ ವಾಂಟ್ ಮ್ಯಾಂಗೋ, ಅವಳಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವಳಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತಾ, ಬಯಸಿದಳು ಬಯಸಿದಳ. ಇದು ಸಾಮಾನ್ಯವಾಗಿ ನಾವು ಮಾತಿನಲ್ಲಿ ಈ ಮೈಸೂರು ಏರಿಯಾದಲ್ಲಿ ಸಾಮಾನ್ಯವಾಗಿ ಬಯಸಿದಳು ಅಂತ ಏನು ಹೇಳುವ, ಅವಳಿಗೆ ಬೇಕು ಅನ್ನಿಸ್ತು, ಬೇಕು ಅನ್ನಿಸ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಹಿ ವಾಂಟೆಡ್ ಮ್ಯಾಂಗೋ, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವನು ಮಾವಿನ ಹಣ್ಣನ್ನು ಬಯಸಿದ. ಹಿ ವಾಂಟೆಡ್ ಮ್ಯಾಂಗೋ, ಅವನು ಮಾವಿನ ಹಣ್ಣನ್ನು ಬಯಸಿದನ, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತ. ಹಿ ವಾಂಟೆಡ್ ಮ್ಯಾಂಗೋ, ಡಿಡ್ ಹಿ ವಾಂಟ್ ಮ್ಯಾಂಗೋ, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವನು ಮಾವಿನ ಹಣ್ಣನ್ನು ಬಯಸಿದ. ಡಿಡ್ ಹಿ ವಾಂಟ್ ಮ್ಯಾಂಗೋ, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತ, ಅವನು ಮಾವಿನ ಹಣ್ಣನ್ನು ಬಯಸಿದನ. ನೆಕ್ಸ್ಟ್ ಅದು ಅನಿಮಲ್, ಏನಾದ್ರು ಆಗ್ಬೋದು, ಬೆಕ್ಕು ನಾಯಿ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಇಟ್ ವಾಂಟೆಡ್ ಮ್ಯಾಂಗೋ, ಅದಕ್ಕೆ ಮಾವಿನ ಹಣ್ಣು ಬೇಕು ಅನಿಸಿತು, ಅದು ಮಾವಿನ ಹಣ್ಣನ್ನು ಬಯಸಿತು. ಡಿಡ್ ಇಟ್ ವಾಂಟ್ ಮ್ಯಾಂಗೋ, ನೋಡಿ, ಅದಕ್ಕೆ ಮಾವಿನ ಹಣ್ಣು ಬೇಕು ಅನಿಸಿತಾ, ಅದು ಮಾವಿನ ಹಣ್ಣನ್ನು ಬಯಸಿತಾ. ನೋಡಿ ಹೇಗೆ, ದೇ ವಾಂಟೆಡ್ ಮ್ಯಾಂಗೋ, ಡಿಡ್ ದೇ ವಾಂಟ್ ಮ್ಯಾಂಗೋ, ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವರಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತಾ. ಶಿ ವಾಂಟೆಡ್ ಮ್ಯಾಂಗೋ, ಡಿಡ್ ಶಿ ವಾಂಟ್ ಮ್ಯಾಂಗೋ, ಅವಳಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವಳಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತ. ಹಿ ವಾಂಟೆಡ್ ಮ್ಯಾಂಗೋ, ಡಿಡ್ ಹಿ ವಾಂಟ್ ಮ್ಯಾಂಗೋ, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅವನಿಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತ. ಇಟ್ ವಾಂಟೆಡ್ ಮ್ಯಾಂಗೋ, ಡಿಡ್ ಇಟ್ ವಾಂಟ್ ಮ್ಯಾಂಗೋ, ಅದಕ್ಕೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ಅದಕ್ಕೆ ಮಾವಿನ ಹಣ್ಣು ಬೇಕು ಅನ್ನಿಸಿತ. ಈಗ ಮಾವಿನ ಹಣ್ಣು ತಿನ್ನೋದು ಇಷ್ಟೇ ಅಲ್ಲ, ದೊಡ್ಡವರಾದ ಮೇಲೆ ಹೇಳ್ತಾರೆ ನೋಡಿ. ಓಕೆ, ನೋಡಿ, ಅವರಿಗೆ ಬ್ಯಾಂಗ್ಳೂರ್ ಹೋಗಕ್ಕೆ ಇಷ್ಟ ಇತ್ತು, ಅಥವಾ ಅವರಿಗೆ ಡಾಕ್ಟರ್ಸ್ ಆಗಕ್ಕೆ ಇಷ್ಟ ಇತ್ತು. ದೇ ವಾಂಟೆಡ್ ಟು ಬಿಕಮ್ ಡಾಕ್ಟರ್ಸ್, ದೇ ವಾಂಟ್ ಟು ಗೋ ಟು ಬೆಂಗಳೂರು. ನೋಡಿ, ಅವರಿಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಆಯಿತು, ಅವ್ರು ಬೆಂಗಳೂರು ಹೋಗಿ ಬಯಸಿದ್ರು. ಡಿಡ್ ದೇ ವಾಂಟ್ ಟು ಬಿಕಮ್ ಡಾಕ್ಟರ್ಸ್, ಡಿಡ್ ದೇ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್, ಅವರಿಗೆ ಡಾಕ್ಟರ್ಸ್ ಆಗಲು ಇಷ್ಟವಿತ್ತ, ಅವರು ಬೆಂಗಳೂರಿಗೆ ಹೋಗಲು ಬಯಸಿದಾರ. ನೆಕ್ಸ್ಟ್ ನೋಡಿ, ಶಿ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಶಿ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಶಿ ವಾಂಟೆಡ್ ಟು ಗೋ ಟು ಬ್ಯಾಂಗ್ಳೂರ್, ಡಿಡ್ ಶಿ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್, ಅವಳಿಗೆ ಡಾಕ್ಟರ್ ಆಗಲು ಇಷ್ಟವಿತ್ತ ಬಯಸಿದಳ. ಮೊನ್ನೆ ಹೇಳಿದ್ರೆ ಇಷ್ಟವಿತ್ತ ಬಯಸಿದಳ ಎರಡು ಒಂದೇ. ಇಷ್ಟ ಅಂದ ತಕ್ಷಣ ಲೈಕ್ ಹಾಕಕ್ಕಾಗಲ್ಲ. ಶಿ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಶಿ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಶಿ ವಾಂಟೆಡ್ ಟು ಗೋ ಟು ಬ್ಯಾಂಗ್ಳೂರ್, ಡಿಡ್ ಶಿ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್. ನೋಡಿ, ಹಿ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಹಿ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಅವನಿಗೆ ಡಾಕ್ಟರ್ ಆಗಲು ಇಷ್ಟವಿತ್ತು, ಅವನಿಗೆ ಡಾಕ್ಟರ್ ಆಗಲು ಇಷ್ಟವಿತ್ತ. ಹಿ ವಾಂಟೆಡ್ ಟು ಗೋ ಟು ಬ್ಯಾಂಗ್ಳೂರ್, ಡಿಡ್ ಹಿ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್, ಅವನಿಗೆ ಬೆಂಗಳೂರಿಗೆ ಹೋಗಲು ಇಷ್ಟವಿತ್ತು, ಅವನಿಗೆ ಬೆಂಗಳೂರಿಗೆ ಹೋಗಲು ಇಷ್ಟವಿತ್ತು, ಅವನಿಗೆ ಬೆಂಗಳೂರಿಗೆ ಹೋಗಲು ಇಷ್ಟವಿತ್ತ. ಇದು ಅನಿಮಲ್, ಇದಕ್ಕೆ ಡಾಕ್ಟರ್ ಇಂಜಿನಿಯರ್ ಮಾಡೋಕ್ಕಾಗಲ್ಲ ನಾವು. ನೋಡೋಣ, ಇಟ್ ವಾಂಟೆಡ್ ಟು ಗೋ ಸಮ್ವೇರ್, ಅದಕ್ಕೆಲ್ಲ ಹೋಗ್ಬೇಕು ಅನ್ನಿಸ್ತು. ಮನೇಲಿ ಸಾಮಾನ್ಯ ನಾಯಿಗಳು ನೋಡಿ, ಈ ಸಾಕಿದ ನಾಯಿಗಳು ಎಲ್ಲ ಏನು ಮಾಡ್ತಾರೆ, ಒಂದು ವಾಕ್ ಕರ್ಕೊಂಡು ಹೋಗ್ತಾ ಇರೋದು ನೋಡಿ. ಇಟ್ ವಾಂಟೆಡ್ ಟು ಗೋ ಔಟ್, ಅದು ಹೊರಗೆ ಹೋಗಲು ಬಯಸಿತು. ಡಿಡ್ ಇಟ್ ವಾಂಟ್ ಟು ಗೋ ಔಟ್, ಅದು ಹೊರಗೆ ಹೋಗಲು ಬಯಸಿತ. ಇಟ್ ವಾಂಟೆಡ್ ಟು ಪ್ಲೇ, ಅದು ಆಟವಾಡಲು ಬಯಸಿತು. ಡಿಡ್ ಇಟ್ ವಾಂಟ್ ಟು ಪ್ಲೇ. ನೋಡಿ, ಇಷ್ಟೇ ಫ್ರೆಂಡ್ಸ್. ನೋಡಿ, ನಾವು ಮೊನ್ನೆಲ್ಲೇ ಹೇಳಿದ್ದೇನೆ, ಲೈಕು ಮತ್ತು ವಾಂಟು ಸಾಮಾನ್ಯವಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ಇಂಗ್ಲೀಷ್ನಲ್ಲಿ ಒಂದು ಕಡೆ ಲೈಕ್ ಆಗ್ತದೆ, ಒಂದು ಕಡೆ ವಾಂಟ್ ಆಗ್ತದೆ. ನಮಗೆ ಇಷ್ಟ ಇತ್ತು ಅಂದ ತಕ್ಷಣ ಲೈಕ್ ಹಾಕೋಕ್ಕಾಗಲ್ಲ. ನಂಗೆ ಡಾಕ್ಟರ್ ಹಾಕಿ ಇಷ್ಟ ಇತ್ತು ಅಂದ ತಕ್ಷಣ ನನಗೆ ಹೇಳಿದ್ದೇನೆ ಹಿಂದಿನ ತರಗತಿಯಲ್ಲಿ, ಐ ಲೈಕ್ ಟು ಬಿ ಎ ಡಾಕ್ಟರ್ ಅಲ್ಲ, ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ಮದರ್ ಟಂಗನ್ನು ಇಂಗ್ಲೀಷ್ನಲ್ಲಿ ಮದರ್ ಟಂಗ್ ಥರ ಮಾತಾಡೋಕ್ಕಾಗಲ್ಲ. ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಇದನ್ನು ಜ್ಞಾಪಕ ಇಟ್ಕೋಬೇಕು. ಇದು ನೋಡಿ, ಈಗ ಮುಗಿಯಿತು. ಡಿಡ್ಡನ್ನು ನಾವು ಎಲ್ಲ ವ್ಯಕ್ತಿಗಳಿಗೆ ಐ, ವಿ, ಯು, ದೇ, ಶಿ, ಇಟ್ ಎಲ್ಲಕ್ಕೆ ಬಳಸ್ಕೊಂಡಿದೆ. ಇದು ಬಹಳ ಸುಲಭವಾದ ಭಾಗ, ಎಲ್ಲರಿಗೂ ಒಂದೇ ರೀತಿ ಇದೆ. ನೆಕ್ಸ್ಟ್ ನೆಗೆಟಿವ್ ನೋಡೋಣ, ಅದರಲ್ಲಿ ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ನೋಡೋಣ. ದಯವಿಟ್ಟು ಇದನ್ನು ನೋಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.